ಬಿಕಾಸ್ ಈ ಸ್ಟುಡಿಯೋ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಎಮೋಷನ್ಸ್. ಅದು ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಅಣ್ಣ ಎಲ್ಲರೂ ಇಷ್ಟಪಡ್ತಿದ್ದಂಥ ಸ್ಟುಡಿಯೋ. ಈಗಿನ ಜನರೇಷನ್ ಬಹುಶಃ ಗೊತ್ತಿಲ್ಲ. ಯಾಕಂದ್ರೆ ಒಂದು ಆಡಿಯೋ ರೆಕಾರ್ಡಿಂಗ್ ಶುರುವಾಯಿತು ಅಂದ್ರೆ ಪ್ರತಿಯೊಬ್ಬ ಕಲಾವಿದರು ಕೂತ್ಕೊಂಡು ಹಬ್ಬ ಮಾಡ್ತಿದ್ರು. ಚಾಮುಂಡೇಶ್ವರಿ ಧ್ವನಿ ಮುದ್ರಣ ಪ್ರಾರಂಭ ಅಂತ ಬಂತು ಅಂದ್ರೆ ಅಲ್ಲಿದ್ದಂತಹ ಕಲಾವಿದರಿಗೆ ಸಿಗುತ್ತೆ ಬಿಡಿ ಒಂದು ಕೆಲಸ ಅಂತ. ಒಬ್ಬ ಎಲ್ಲಾ ಕಲಾವಿದರು ಇಷ್ಟಪಡ್ತಿದ್ದಂಥ ಸ್ಟುಡಿಯೋ, ಬಹಳಷ್ಟು ಕಲಾವಿದರಿಗೆ ಲೈಫ್ ಕೊಟ್ಟಂತ ಸ್ಟುಡಿಯೋ. ನಾನು ಇಲ್ಲಿ ಬರ್ಬೇಕಾದ್ರೆ ಯಾವಾಗಲೂ ಸ್ಮರಿಸಿ ಗೋಡೆ ನಮಸ್ಕಾರ ಮಾಡಿ ಬರ್ತೀನಿ ಯಾವಾಗಲೂ ಇಲ್ಲಿ. ಇದು ಎಲ್ಲಾ ಕಲಾವಿದರು 90s ಜನರೇಷನ್ ಎಲ್ಲಾ ಕಲಾವಿದರಿಗೂ ಫೌಂಡೇಶನ್ ಹಾಕೊಟ್ಟಂತ ಸ್ಟುಡಿಯೋ. ಎಷ್ಟೋ ಜನರಿಗೆ ಇವತ್ತು ಸ್ಟಾರ್ ಫೋಟೋ ಕ್ರಿಯೇಟ್ ಮಾಡಿದಂತಹ ಸ್ಟುಡಿಯೋ ಇದು. ಮೇಡಮ್ ನಾನು ಯಾವಾಗಲೂ ಸ್ಮರಿಸ್ತೀನಿ. ಎಷ್ಟೋ ಸಿನಿಮಾಗಳಿಗೆ ಫೈನಾನ್ಷಿಯಲಿ ತೊಂದರೆ ಆದಾಗ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಜೊತೆಲಿ ನಿಂತ್ಕೊಂಡು ಮಾಡಿದಂಥದ್ದು ಎಲ್ಲವೂ ಕೇಳಿದ್ವಿ, ನಾವೆಲ್ಲ ತಿಳ್ಕೊಂಡಿರುವಂಥ ಸ್ಟುಡಿಯೋ ಇದು. ಈಗ ಬಹುಶಃ ಬಹಳಷ್ಟು ಡಿಜಿಟಲ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ನಿಮ್ಮ ಕಾಂಟ್ರಿಬ್ಯೂಷನ್ ಚಾಮುಂಡೇಶ್ವರಿ ಸ್ಟುಡಿಯೋ ನಮ್ಮ ಕನ್ನಡ ಚಿತ್ರಕ್ಕೆ 90 ವರ್ಷದ ಇತಿಹಾಸ ಇರೋ ಕನ್ನಡ ಚಿತ್ರಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ನಾನು ಉಸಿರಿರೋದಕ್ಕೆ ಚಾಮುಂಡೇಶ್ವರಿ ಸ್ಟುಡಿಯೋನ ಸ್ಮರಿಸ್ತೀನಿ. ಧನ್ಯವಾದ. ಎರಡನೇದು ವರುಣ್, ನಿಮ್ಗೆ ಅಭಿನಂದನೆ. ಎಲ್ಲಿ ವರುಣ್ ಎಲ್ಲಿ ಅಲ್ಲಿದ್ದಾರೆ. ಅಂಡ್ ಕೀರ್ತಿ ಕೃಪಾ ಅವರಲ್ಲಿ ನೀವು ಇವ್ರಿಗೆ ಡಬಲ್ ಅಭಿನಂದನೆಗಳು. ಅಣ್ಣ ನಿನ್ ಸಿಂಗಲ್ ಅಂತ ಬೇಜಾರು ಮಾಡ್ಕೊಂಡ, ಅವ್ರು ಡಬಲ್ ಯಾಕೆ ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನೀನ್ ಸರಿನಾ ತಪ್ಪ ನೀ ಲೆಕ್ಕಾಚಾರ ಹಾಕು. ಕೀರ್ತಿ ಅವ್ರಿಗೆ ಅಭಿನಂದನೆಗಳು. ಯಾಕೆಂದ್ರೆ ನಾನು ಟೆಕ್ನಿಷಿಯನ್ ಕಾರ್ಡ್ ಅನ್ನ ಬಹಳ ಫಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನೊಬ್ಬ ನಿರ್ದೇಶಕನಾಗಿರೋದ್ರಿಂದ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವರು ನಡ್ಸೋದ್ರ ಜೊತೆ ಮೇಕಪ್ ಕೂಡ ತಾವೇ ಮಾಡಿದೀರಾ ಅಂತ ನೋಡಿದೆ, ಬಹಳ ಖುಷಿ ಆಯ್ತು. ಎರಡೂ ಕೆಲಸ ಮಾಡೋದು ನಿಜಕ್ಕೂ ಅಭಿನಂದನೆಗಳು. ತುಂಬಾ ಒಳ್ಳೆ ಕೆಲಸ ಅದು. ನಿಮ್ಗೆ ಒಳ್ಳೇದಾಗ್ಲಿ ಕೀರ್ತಿ ಅವರೇ. ಅಂಡ್ ಅಣ್ಣನಿಗೆ ಎರಡೂ ಸೀರಿಯಸ್ ಸಬ್ಜೆಕ್ಟ್ ಎರಡೂ ಮೀನುಗಳು ಬೇಕೇ ಬೇಕು ಅಲ್ಲ, ನೋಡಿದೆ ಅದು. ಆಮೇಲೆ ವರುಣ್ಗೆ ನಿಮ್ಮಿಂದ ಒಂದು ಮಿಸ್ಟೇಕ್ ಆಗೋಗೈತೆ, ಅದು ಹೇಳ್ತೀನಿ. ಹೇಳ ಬೇಡವಾ? ಹೇಳ್ತೀನಿ. ಬೇಡ ಅಂದ್ರೆ ಹೇಳ್ತೀನಿ. ನಾನೇ ಅವ್ರು ಬಾಯಿ ಮುಚ್ಚಿದ್ದೀನಿ. ಬೇಡ ಅಂದ್ರೆ ಸುಮ್ಮನೆ ಆಗೋಯ್ತೀನಿ ನಾನು. ಆಯ್ತಲ್ಲ, ಓಕೆನಾ? ನಾನು ಸುಮ್ಮನೆ ಆಗೋಯ್ತೀನಾ? ಇಲ್ಲ, ಹೇಳ್ತೀನಿ. ವರುಣ್ಗೆ ಫಸ್ಟ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕೇಸ್ ಇನ್ವೆಸ್ಟಿಗೇಷನ್ ಬದ್ರಿತಾನೆ. ಅವ್ರ ಮನೆಗೆ ಹೋಗಿ ಇವ್ರು ಹೋಗಿ ನೋಡ್ಕೊಂಡ್ಬಂದ್ರು. ಯಾರು ಕೀರ್ತಿ ಅವರೆಲ್ಲ ನೋಡ್ಕೊಂಡ್ಬಂದು ಡೀಟೇಲ್ಸ್ ಎಲ್ಲ ತಗೊಂಡ್ ಬಂದ್ರು. ಕಾರಲ್ಲಿ ಪಿಕಪ್ ಮಾಡಿದ್ರಿ, ಬಂದ್ರಿ, ಎಲ್ಲ ಆಯ್ತು. ನೆಕ್ಸ್ಟ್ ಸೀನು ಬೆಡ್ರೂಮ್ಗೆ ಹೋಗ್ತೀರಾ. ಅಂದ್ರೆ ಬೆಡ್ರೂಮ್ ಸೀನ್ ಇರೋದು. ಅಲ್ಲಿ ನೀವು ನಿಮ್ ಕೆಲಸ ಏನ್ ಬೇಕೋ ಅದು ಮಾಡದ್ಬಿಟ್ಟು ಬೇರೆಯವ್ರ ಕೆಲಸ ಮಾಡ್ಕೊಂಡು ಜಗಳ ಮಾಡ್ಕೊಂಡ್ರಿ. ಹಿಂಗ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಎಲ್ಲ ಮಿಸ್ ಮಾಡ್ಕೊತೀರಿ ನಿಮ್ ಜೀವನದಲ್ಲಿ. ನನ್ ಗೊತ್ತು ನಿಮ್ ಕೇಪಬಿಲಿಟಿ. ಹಿಂಗ್ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ಮಿಸ್ ಮಾಡ್ಕೊತಾ ಇದ್ದವರು. ಬೇಡ ಬೇಡ ಹಿಂಗೆಲ್ಲ ಮಾಡಿ ಬೇರೆಯವ್ರಿಗೋಸ್ಕರ ಯಾಕಪ್ಪ ಜಗಳ ಆಡ್ತೀರಾ? ನಿಮ್ಗೋಸ್ಕರ ನೀವು ಹೊರಗಾಡಿ. ನಿಮ್ಗೆ ಆಟಕ್ಕೆ ಕೆಲಸ ಬಿಟ್ಟು ಬೇರೆಯವ್ರಿಗೋಸ್ಕರ ಜಗಳ ಏನ್ ಸಿಗುತ್ತೆ ಅಲ್ವಾ? ಜಗಳ ಆಡ್ತಾ ಇದ್ರೆ ಇಷ್ಟೊತ್ತೆಲ್ಲ ಸೀನ್ ಇನ್ನೂ ಚೆನ್ನಾಗಿ ಆಗಿರೋದು, ಒಂದು ಸಾಂಗ್ ಆಗಿರೋ ಆಗೋಗಿರೋದು ಅಂತ ಹೇಳಿದೆ. ಅದ್ ಹೇಳ್ಬೇಕು ಅನ್ಸುತ್ತೆ. ಏಪ ಅಣ್ಣ ಬಿಸಿ ಅವ್ರಿಗೆ ಇನ್ನೊಬ್ಬ ಐತೆ ಅಭಿಜ್ಞಾನವರು ಬರ್ತಾರೆ. ಆಮೇಲೆ ಇರ್ಲಿ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ರೆಕಾರ್ಡಿಂಗ್ ಇರ್ಬೋದು. ಡಿ ಸುಹಾಸ್, ಈ ಸಮಯದಲ್ಲಿ ನಾನು ಧನುಷ್ ಅಂಡ್ ಸುಹಾಸ್ಗೆ ಧನ್ಯವಾದ ಹೇಳ್ತೀನಿ. ನಿರ್ದೇಶಕ ಧನುಷ್ ಬಹಳ ಕ್ರಿಯಾಶೀಲತೆ. ಅಂದ್ರೆ ಧನ್ಯವಾದ ಹೇಳಲ್ಲ. ನಾನು ಯಾಕೆ ಹೇಳ್ತೀನಿ ಅಂತ ಕೇಳಕ್ಕೆ ನೀವು ರೆಡಿ ಇಲ್ಲ ಅಂದ್ಮೇಲೆ ನಾನು ಹೇಳಲ್ಲ. ಹೇಳ್ಬೇಕು, ಸುಮ್ಮನಿರ್ಬೇಕು. ಸುಮ್ಮನೆ ಆಮೇಲೆ ಹೇಳ್ತೀನಿ. ಹೇಳಬೇಡ ಧನುಷ್. ನಿಮಗ್ ಬಿಲ್ಡಪ್ ನೀವು ಬೇಡ ಅನ್ಬಿಡ್ತೀರ. ನೀವು ಬೇಡ ಅನ್ನೋರ ನೀವು ಅನ್ನೋರ ನೀವು ಇಲ್ಲಿ ಹೇಳ್ತೀನಿ. ಸೊ ಖುಷಿ ಏನು ಅಂದ್ರೆ ಯೂಶಲಿ ಒಂದು ಸಿನಿಮಾ 2 ಅವರ್ ಅಥವಾ ನಮ್ಮ ಅಮೆಝಾನ್ ಸಿನಿಮಾ ಯಾವುದೇ ಕಲರ್ಸ್ ಜಿ ಯಾವುದೇ ಒಂದು ಸಿನಿಮಾ ಕೊಡ್ಬೇಕು ಅಂದ್ರೆ 2 ಅವರ್ ಮಾನದಂಡ. 1.25 2 ಅವರ್ ಇರುತ್ತೆ. ಸೊ ಸಿನಿಮಾ 2 ಅವರ್ಲಿ ಸ್ಟಾರ್ಟಿಂಗ್ ಒಂದಷ್ಟು ಬಿಲ್ಡಪ್ ಇರ್ಬೋದು, ಕಥೆ ಹೋಗೋದಕ್ಕೆ ಬೇರೆ ಪಾತ್ರಗಳ ಪೋಷಣೆಯಿಂದ ಅದೆಲ್ಲ ಆದ್ಮೇಲೆ ಕಥಾವಸ್ತು ಹೋಗ್ತೀವಿ. ಒಂದು 20-25 ನಿಮಿಷ ತಗೊಂಡಿರುತ್ತೆ ಸಾಮಾನ್ಯವಾಗಿ. ನೀವು ಶುರುವಾದ 20 ನಿಮಿಷದಲ್ಲಿ ಫಸ್ಟ್ ವೆಬ್ ಸೀರೀಸ್ ಹಿಡಿದಿರ್ಬೇಕು ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಶಾರ್ಟ್ ಇಂದ ಟಿಲ್ ಎಂಡ್ ಅಲ್ಲಿ ತನಕ ಹಿಡಿದಿರ್ಬೇಕು ಅಂದ್ರೆ ಕೌತುಕತೆ ಕಾಪಾಡ್ಕೋಬೇಕು ಅಂದ್ರೆ ನೀವು ಕಥಾವಸ್ತುನ ಸ್ಟಾರ್ಟಿಂಗ್ ಹಿಡಿದಿಟ್ಕೋಬೇಕು ಅಂತ ಮಾಡಿದ್ರೆ ಮಾಡಿ ಒಳ್ಳೇದಾಗ್ಲಿ. ಆದ್ರೆ ಒಂದು ಕ್ವಶನ್ ಎಲ್ಲ ಆಯ್ತಲ್ಲ, ಈ ತುಂಬಾ ಸೀರಿಯಸ್ ಆಗಿ ಹೋಗೋದ್ರ ಬಂದ್ರೆ ಲವ್ ಟ್ರ್ಯಾಕ್ ನಿಮ್ ಸಜೆಷನ್ ಅಥವಾ ಅಣ್ಣ ನೀರು ಕುಡಿಯೋಣ ಅಣ್ಣನ ಸಜೆಷನ್ ನಿಮ್ದೇನಾ? ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿ. ಚೆನ್ನಾಗಿತ್ತು ಅಂದ್ರೆ ನಿಮ್ದು ಇದು ರೊಮ್ಯಾನ್ಸ್, ಇದು ಎಂಟ್ರಿ ಇರ್ಬೋದು, ಕೇಸ್ ಅನ್ನು ಸಾಲ್ವ್ ಮಾಡೋ ರೀತಿ ಇರ್ಬೋದು, ಎಲ್ಲವೂ ಚೆನ್ನಾಗಿತ್ತು. ಒಳ್ಳೇದಾಗ್ಲಿ. ಅಂಡ್ ಕೀರ್ತಿ ನಿಮ್ಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಮಾಡಿದ್ರೆ. ಅಭಿಜ್ಞಾನ ಪಾತ್ರ ಮಾಡ್ಬೋದು. ಪವಿತ್ರ ಅವ್ರು ದೇವ್ರ ಆಮೇಲೆ ಬರ್ತಿದ್ರಮ್ಮ ನಿಂತ ಆಮೇಲೆ ಅರುಂಧತಿ ಅಕ್ಕ, ಚಂದ್ರಮುಖಿ ಚಿಕ್ಕಮ್ಮ ಅಲ್ಲೇ ಇರೋರು. ಅರುಂಧತಿ ಅಕ್ಕ ತರ, ಚಂದ್ರಮುಖಿ ಚಿಕ್ಕಮ್ಮ ತರ ಇನ್ನೊಬ್ಬ ನಾನ್ನ ಬಿಡಲ್ಲ ಅದೆಲ್ಲ. 3 ಮಿಕ್ಸ್ ಮಾಡ್ಕೊಂಡು ಹುಡುಗಿ. ಆಮೇಲೆ ನಿಮ್ಗೊಂದು ಪ್ರಾಬ್ಲಮ್ ಹೇಳ್ತೀನಿ. ಎದ್ದಿತ್ತಳ ಮೌಸಿ, ನಿಂದು ಒಂದು ಪ್ರಾಬ್ಲಮ್ ಹೇಳ್ತೀನಿ
ನೋಡಿ ಇಷ್ಟೆಲ್ಲ ಚೆನ್ನಾಗಿರೋ ಡ್ರೆಸ್ ಮಾಡ್ಕೊಂಡು ಬಂದಿದೆ. ದೆವ್ವಕ್ಕೆ ಯಾಕೆ ವೈಟ್ ಬಟ್ಟೆ ಕೊಡೋದು? ಇವ್ರಿಗೆ ವರುಣ್ಗೆ ಮನೆಯಿಂದ ಕಾಸ್ಟ್ಯೂಮ್ ಕೊಡ್ತಾರೆ, ಬೇಡ ಯಾವ್ದೋ ಒಂದು ಬ್ರ್ಯಾಂಡ್ಗೆ ಪ್ರಮೋಟ್ ಮಾಡೋ ವರುಣ್ ಬಟ್ಟೆ ಕೊಡ್ತಾರೆ, ಹೀರೋಯಿನ್ ಪಾಪ ಅವ್ರು ಯಾವ್ದು ಬೇಕಾದ್ರೆ ಹಾಕಿದ್ರೆ ಕೊಡ್ತಾರೆ. ದೆವ್ವಕ್ಕೆ ಕಾಸ್ಟ್ಯೂಮ್ ಕ್ರಿಯೇಟಿವಿಟಿ ಇರಲ್ಲ, ಮೇಕಪ್ ಮಾಡೋರಿಲ್ಲ, ಅದಕ್ಕೆ ವೈಟ್ ಬಟ್ಟೆ ಹಾಕ್ಬಿಟ್ಟು ಕೂರಿಸ್ಬಿಡ್ತಾರೆ. ಯೋಚನೆ ಮಾಡು, ನೆಕ್ಸ್ಟ್ ಮಾಡ್ಬೇಕಾದ್ರೆ ಪಾತ್ರ ದೆವ್ವದ್ ಮಾಡ್ಬೇಕಾದ್ರೆ ಯೋಚನೆ ಮಾಡು, ಒಂದೇ ಬಟ್ಟೆಗೆ ಒಂದು ವರ್ಷ ಮಾಡಿಸ್ತಾರೆ. ನೀನು ಒಳ್ಳೇದು ಕೇಳ್ತಾರೆ, ಏನೋ ನಿನ್ನ ಹೆಸರು? ಪವಿತ್ರ. ಪವಿತ್ರ ಒಳ್ಳೇದಾಗಿ, ನಮ್ಮ ಪವಿತ್ರ ಹೆಸರು ಕೇಳೋದು ಬಹಳ ಗೌರವ. ಒಳ್ಳೇದಾಗಿ ಪವಿತ್ರ, ಪವಿತ್ರ ಅವ್ರಿಗೆ ರೆಸ್ಪೆಕ್ಟ್. ಕೂತ್ಕೊಳ್ಳೋಣ. ತುಂಬಾ ಶುಭಾಶಯಗಳು. ಇಲ್ಲಿ ಬರ್ಲಿಕ್ಕೆ ಕಾರಣ ಸುಹಾಸ್. ಸುಹಾಸ್ ಇನ್ನೇನಾದ್ರು ನಾವೇನಾದ್ರು ತಪ್ಪೇಗಳು ಮಾತಾಡೋದು ದಯವಿಟ್ಟು ಕ್ಷಮಿಸಿ. ದೇವರನ್ನ ಕೇಳೋ ಮಗನೇ ಅಲ್ಲ ನಾನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಕರ್ಸಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ನೀವು. ಸೊ ಸುಹಾಸ್ ಬಹಳ ಒಳ್ಳೆ ತಂತ್ರಜ್ಞರು, ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಸಿನಿಮಾ. ನಾನು ಅವ್ರ ಬಗ್ಗೆ ಹೆಚ್ಚೇನು ಹೇಳಲ್ಲ. ಇನ್ನೊಂದು 15-20 ಡೇಸ್ ಒಂದು ಅಪ್ಡೇಟ್ ಸಿಗುತ್ತೆ. ಇಡೀ ರಾಜ್ಯ ತಿರುಗಿ ನೋಡೋ ವ್ಯಕ್ತಿ ಸುಹಾಸ್ ಆಗ್ತಾರೆ. ಇದು ನಾನು ಈ ವರ್ಷದಲ್ಲಿ ನಾನು ಸುಹಾಸ್ ಪರವಾಗಿ ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಯಾಕೆಂದ್ರೆ ಬೇರೆ ಎಲ್ಲೋ ನಿಂತ್ಕೊಂಡು ಹೇಳೋದು ಬೇರೆ. ಈ ಸ್ಟೇಜ್ ಇದೆಯಲ್ಲ, ಸ್ಪೆಷಲಿ ಚಾಮುಂಡೇಶ್ವರ ಸ್ಟುಡಿಯೋ, ಇವತ್ತು ಹೇಳ್ದಲ್ಲ ಅಷ್ಟು ಜನ ದಿಗ್ಗಜರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಬಂದ ತಕ್ಷಣ ಕಣ್ಣು ಗೊತ್ಕೊಂಡು ಇವ್ರು ಗೊತ್ತು ನನಗಿಂತ ಯಜಮಾನರು ಕೇಳಿ. ಯಾಕೆಂದ್ರೆ ಇವರೆಲ್ಲ ಸಿನಿಮಾ ಶುರು ಮಾಡಿದ್ರೆ ನಮ್ಮ ಅಪ್ಪ ಮದುವೆನೇ ಆಗಿಲ್ಲ. ನೀವು ಸೀರಿಯಲ್ ಶುರು ಮಾಡಿದ್ರೆ ನಾ ಇನ್ನು ಹುಟ್ಟೇ ಇಲ್ಲ. ಕರೆಕ್ಟ್ ಆಗಿ ಓದಲ್ವಾ? ಇರ್ಬೋದು ಜಾಣ. ಸೊ ತುಂಬಾ ಖುಷಿ ಆಯ್ತು. ನಿಮ್ಗೆ ಒಳ್ಳೇದಾಗಿ ಚೆನ್ನಾಗಿ ಮಾಡಿದೀರಾ. ಅಂಡ್ ನಿಮ್ಮ ಅಪಿಯರೆನ್ಸ್ ಕೂಡ ಒಂದು ಚೆನ್ನಾಗಿದೆ. ರೀ ರೆಕಾರ್ಡಿಂಗ್ ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಗೊತ್ತಾ ಈ ಸಿನಿಮಾದು? ಈ ಸಿನಿಮಾದವರು ಬಹಳಷ್ಟು ಜನ ತಂತ್ರಜ್ಞರು ನನಗೆ ಆಪ್ತರು. ಈ ಸಿನಿಮಾದ ಎಡಿಟರ್ ಅರ್ಜುನ್ ಕಿಟ್ಟು ಅಂತ, ನಟಭಯಂಕರಗೆ ಅವರು ಎಡಿಟಿಂಗ್ ಅವರೇ ಮಾಡಿರೋದು. ಈ ಸಲ ಐಫಾ ಅವಾರ್ಡ್ಸ್ಗೆ ಮತ್ತು ಎರಡಕ್ಕೂ ನಾಮಿನೇಟ್ ಆದಂತಹ ವ್ಯಕ್ತಿ ನನ್ನ ಎಡಿಟರ್ ಅವರು. ನಾನು ಗಮನಿಸಲೇ ಇಲ್ಲ ಈ ಸೂಕ್ಷ್ಮ. ಆಮೇಲೆ ಟೆಕ್ನಿಷಿಯನ್ ಲಿಸ್ಟ್ ನೋಡಿದಾಗ ಬಹಳ ಖುಷಿ ಆಯ್ತು. ಒಳ್ಳೇದಾಗಿ. ಅಂಡ್ ಪ್ರತಿ ದಿನ ಜಗಳ ಆಡ್ತಾ ಇದ್ವಿ. ಸ್ಟುಡಿಯೋಗೆ ಹೋಗೋದು ಜಗಳ ಆಡ್ಕೊ ಬರೋದು. ನನಗೂ ನಂದೋರ್ಗು ವೈಲ್ ಸರ್ ಹಂಗಿರ್ಬೇಕು ಅಂತ ಹೇಳೋದು. ನೀವು ಸುಮ್ಮನೆ ಸರ್ ನನಗೋರ್ಗು ನಡೆಯೋದು. ಒಂದು ಫೈವ್ ಡೇ ಕೂರ್ಸ್ಕೊಳ್ಳೋರು ಕಾಫಿ ಕೊಡ್ಸೋ ಮಾತಾಡಿದೆ. ಸರ್ ಪರ್ಸನಲ್ ಈ ಸಿನಿಮಾ ಮುಗಿದ್ಮೇಲೆ ನನ್ನ ಮೇಲೆ ಜಗಳ ಕ್ಯಾರಿ ಮಾಡಕ್ ಹೋಗ್ಬೇಡಿ, ಬಿಕಾಸ್ ನಾವು ಸಿನಿಮಾಗೋಸ್ಕರ ಕಿತ್ತಾಡೋದು, ವೈಯಕ್ತಿಕವಾಗಲ್ಲ ಅಂತ ಹೇಳಿದೆ. ಅದ್ರ ಬೆಸ್ಟ್ ರಿಸಲ್ಟ್ ಏನಂದ್ರೆ 2024ನೇ ಸಾಲ 300 ಸಿನಿಮಾ ರಿಲೀಸ್ ಆಗಿದೆ. 300. ಅದರಲ್ಲಿ ಕಲರ್ಸ್ 4 ಸಿನಿಮಾ ತಗೊಂಡಿದ್ರು. ಕಬ್ಜಾ ವೇದ ಟಗರ್ಪಲ್ಲೆ ನಟಭಯಂಕರ 4 ಸಿನಿಮಾ. ಆ ನಟಭಯಂಕರದ ಎಡಿಟರ್ ಅವರು, ಡೈರೆಕ್ಟರ್ ನಾನು. ಈ ಹೆಮ್ಮೆ, ಖುಷಿ, ಸಂತೃಪ್ತಿ ಯಾವತ್ತೂ ನನಗಿದೆ. ಥ್ಯಾಂಕ್ ಯು. ಅದೆಲ್ಲರಿಗಿಂತ ಹೆಚ್ಚಾಗಿ ಇತ್ತೀಚೆಗೆ ಡಿಜಿಟಲ್ ಬಹಳಷ್ಟು ಸೌಂಡ್ ಮಾಡ್ತಾರೆ. ಇವ್ರಿರ್ಬೋದು, ನೀವಿರ್ಬೋದು, ಬಹಳಷ್ಟು ಡಿಜಿಟಲ್ ಇವ್ರದೇ ಆದ ಸೌಂಡ್ ಒಂದು ವೇವ್ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮೆಲ್ಲರೂ ಒಳ್ಳೇದಾಗಿ, ಒಳ್ಳೊಳ್ಳೆ ವಿಚಾರಗಳ ಮೂಲಕ ಮತ್ತಷ್ಟು ಸುದ್ದಿಯಾಗಿ, ಇನ್ನಷ್ಟು ನಿಮ್ಮಿಂದ ಕಂಟೆಂಟ್ ಆಗಲಿ, ಸೀರಿಯಲ್ಸ್ ಸಿನಿಮಾ ಮಾಡುವಂಥದ್ದಾಗ್ಲಿ. ಅಣ್ಣ ಸೀರಿಯಲ್ ಕೂಡ ಮಾಡೋದು ಚೆನ್ನಾಗಿ. ಒಳ್ಳೇದಾಗ್ಲಿ. ಸಿನಿಮಾ ಮಾಡಿ ಇನ್ನಷ್ಟು ಹೆಸರು ಮಾಡಿ ಅವ್ರ ಜೀವನದಲ್ಲಿ ಹೊಸ ವರ್ಷ ಬರಲಿ. ಹೊಸ ವರ್ಷ ಅಂದ್ರೆ ಯುಗಾದಿ, ನ್ಯೂ ಇಯರ್ ಅಂತ. ಹೊಸ ವರ್ಷ ಅಂದ್ರೆ ನ್ಯೂ ಇಯರ್. ವರ್ಷ ಅಂದ್ರೆ ಮಳೆ, ಅದು ಅಂದ್ರೆ ಹೊಸ ವರ್ಷ ಅಂದ್ರೆ ಅಣ್ಣ ನಾಳೆ ಯುಗಾದಿ ಐತೆ ಅಣ್ಣ, ಅದನ್ನ ಹೇಳಿದ್ರೆ ಅಣ್ಣ ತಪ್ಪ ಅಣ್ಣ, ಹೊಡಿತೆ ಅಣ್ಣ ಹಿಂಗ. ಮೊನ್ನೆ ಹೊಸ ವರ್ಷ ಆಯ್ತು. ಹೊಸ ವರ್ಷ ಅಂದ್ರೆ ಹೊಸ ವರ್ಷ ಅಂತಲ್ಲ, ಹೊಸ ವರ್ಷ ಅಂತ ಹೇಳ್ತಾ ಇರೋದು ವರುಣ್. ಕರೆಕ್ಟ್ ತಾನೆ? ಸುಮಾರು ನಂಗೆ ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀವಿ. ಬೈಕತ್ತಾ ಇದ್ರೆ ಗೊತ್ತು, ಬೈಕತ್ತಾ ಇದ್ದೀರಾ, ಬೈತಾ ಇದ್ದೀರಾ ನಿಮ್ಗೆ ಜೈ. ಸೊ ವರುಣ್ ಒಳ್ಳೇದಾಗ್ಲಿ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನಿದೆ ಅದೆಲ್ಲವನ್ನು ಹೊರತಾಗಿ ನಾನು ನೋಡೋದು ಸಿನಿಮಾ ಮೇಕಿಂಗ್, ರೀ ರೆಕಾರ್ಡಿಂಗ್, ಸ್ಪೆಷಲಿ ಕ್ಯಾಮ್ರಾ ಬ್ರದರ್ ಚೆನ್ನಾಗಿದೆ. ನೀವು ಆಂಗಲ್ಸ್ ಇರ್ಬೇಕಾದ್ರೂ ಅಷ್ಟೇ. ಯಾಕೆಂದ್ರೆ ನಾವು ಯಾವ ಶಾರ್ಟ್ಲಿ ಕನ್ವೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ನಟನಾಗಿ ಯಾವತ್ತೂ ಮಾತಾಡಲ್ಲ. ನಾನು ನಿಲ್ಸ್ ತುಂಬಾ ದಿನ ಆಯ್ತು ನಟನಾಗಿ ಮಾತಾಡೋದು. ಕ್ಯಾಮ್ರಾ ಆಂಗಲ್ ಹೇಳೋದೇನು ಅಂತ ಹೇಳಿದ್ರೆ, ನಾನು ಬಹಳ ಹೇಳಿದ್ನಲ್ಲ ಫಸ್ಟ್ ಟೆಕ್ನಿಷಿಯನ್ ಲಿಸ್ಟ್ ನೋಡ್ತೀನಿ ಅಂತ. ತುಂಬಾ ಖುಷಿ ಆಯ್ತು. ಅಂಡ್ ಸುಹಾಸ್ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಇವತ್ತು ಹೇಳಿದ್ನಲ್ಲ, ತುಂಬಾ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಸೀರಿಯಸ್ಲಿ ಇದನ್ನ ಚಾನಲೈಸ್ಡ್ ಆಗಿ ಇನ್ನು ಇದೇ ವೆಬ್ ಸೀರೀಸ್ ಸೈಡ್ ಬಿ ಏನಿದೆ ಅದು ಮುಗಿಸಿ ಸುಹಾಸ್ ಅವ್ರ ಜೊತೆ ಇರಿ. ಅವ್ರೇನೋ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ. ನಾನು ಅದು ಹೇಳ್ತಾ ಇದ್ದಿಲ್ಲ. ನಾನು ಕೂಡ ಈ ವರ್ಷ ಎಂಡಿಗೆ ಕಾಯ್ತಾ ಇದ್ದೀನಿ. ಈ ವರ್ಷ ಎಂಡಿಗೆ ರಾಜ್ಯ ತಿರುಗಿ ನೋಡುವಂತ ವಿಷಯ ಸುಹಾಸ್ ಕೊಡ್ತಾರೆ. ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ಇವ್ರ ಬಗ್ಗೆ ನಾವೆಲ್ಲ ಮಾತಾಡೋ ಹಾಗೆ ಇಲ್ಲ. DD1 ಚಂದನ ಅಂತ ನೀವೆಲ್ಲ ನೋಡ್ತಾ ಇದ್ರೆ 4 ಗಂಟೆಗೆ ಪ್ರತಿ ಭಾನುವಾರ, ನಾನು ಹೇಳ್ತಾ 20 ವರ್ಷದ ಹಿಂದೆ, ಪ್ರತಿ ಭಾನುವಾರ ಸಿನಿಮಾಗಳು ಬರೋದು. ಒಂದೇ ಒಂದು ಹೌದಲ್ಲ ಸರ್, ಸಂಡೇ. ಶುಕ್ರವಾರ ಮಾತ್ರ ಚಿತ್ರಮಂಜರಿ ಅಂತ 7:30 ಬರೋದು. ಪ್ರತಿ 4 ಗಂಟೆಗೆ ಸಿನಿಮಾ ಅಂತ ಆದ್ಮೇಲೆ ನಾಟಕಗಳು ಬರೋದು. ಅವಾಗ ಶುರುವಾದ 30 ವರ್ಷದಿಂದ ಸೀರಿಯಲ್. ಆ ಕಾಲದಿಂದನೂ ಇವರೆಲ್ಲ ಬಹಳ ದೊಡ್ಡ ಹೆಸರು. ನಾವೆಲ್ಲ ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಏನೋ ನನಗಿಂತ ಬಹಳಷ್ಟು ಪ್ರತಿಭಾವಂತರು ಏನೋ ಅದೃಷ್ಟ ಚೆನ್ನಾಗಿತ್ತು, ಒಂದು
ಶೋ ಆಯ್ತು, ಅದಾದ್ಮೇಲೆ ಸಿನಿಮಾಗಳಾಯ್ತು, ಅಷ್ಟು ಒಂದು 6 ಸಿನಿಮಾ ಮಾಡ್ತಾ ಇದೀವಿ, ಅದಷ್ಟು ನಡೀತಾ ಇದೆ. ಬಟ್ ನಮಗಿಂತಲೂ ಡಿಜಿಟಲ್ ಎಲ್ಲವೂ ಬರೋದಕ್ಕಿಂತ ಮುಂಚೆ ನೆಗೆಟಿವ್. ಆಗ ಹೇಗಿದ್ರೆ ಒಂದು ತಿಳ್ಕೊಳ್ಳಿ, ಡಿಜಿಟಲ್ಗೂ ನೆಗೆಟಿವ್ ಏನು ವ್ಯತ್ಯಾಸ ಅಂತ, ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ಅವಾಗ ಏನು ಅಂದ್ರೆ ಇವರೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಹೇಗಿರ್ತಿತ್ತು ಅಂದ್ರೆ, ಒಂದು ಶಾರ್ಟ್ ಅಲ್ಲಿ ರೀಟೇಕ್ ಆಗುತ್ತಿದ್ರೆ ಡೈರೆಕ್ಟ್ ನೋಡೋರು ನನ್ನ ಮಗ ಸೈಕಲ್ ಹೊಡಿತವಲ್ಲ ಅನ್ನೋ ನೋಡೋದಕ್ಕೆ ಅರ್ಥ ಮಾಡ್ಕೊಂಡು ಎದುರ್ಕೊಂಡು 2ನೇ ಟೇಕು ಅತಿ ಅದ್ಭುತವಾಗಿ ಮಾಡಿ ಸರಿಯೋಯ್ತಾ ಅಂತ ಕೇಳಿಸ್ಕೊಳಕ್ ಕಾಯ್ತಾ ಇದ್ರು. ಅಂತದ್ದೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಹಾಗೆ 2ನೇ ಟೇಕ್ ಅನ್ನ ಕೆದರ್ತಾರೆ. ಇಲ್ಲಿ ನೆಗೆಟಿವ್, ಊಟ ಮಾಡೋದಕ್ಕೆ ಜಾಸ್ತಿ ನೆಗೆಟಿವ್ ತಿಂತಾರೆ ಅಂತ ಹೇಳ್ತಿದ್ರು. ಸೊ ಇದೆಲ್ಲವನ್ನು ನೋಡ್ಕೊಂಡು ಹಿರಿಯ ಕಲಾವಿದರಾಗಿದ್ದಾರೆ, ಇವರೆಲ್ಲ ನಮ್ಮ ಹೆಮ್ಮೆ. ಸೊ ನಿಮ್ಮಿಂದ ಇನ್ನಷ್ಟು ಸಿನಿಮಾಗಳೆಲ್ಲ ಆಗಲಿ ಸರ್. ಅಂಡ್ ಥ್ಯಾಂಕ್ ಯು ಸರ್, ನಿಮ್ಮ ಪರಿಚಯ ನನಗೆ ಆಗಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಒಳ್ಳೇದಾಗ್ಲಿ. ಒಂದು ಸೀರಿಯಸ್ ಸಬ್ಜೆಕ್ಟ್ ಅಣ್ಣ ಸರ್ KGF ಎಸ್ಟೇಜ್ಗೆ ಸಿಗರೇಟ್ ಹಾಕೊಂಡು ಅಣ್ಣ ಎಂಟ್ರಿ ಕೊಡ್ತಾ ಇದ್ದಾಗಲೇ ಅಂದ್ಕೊಂಡು ಒಳ್ಳೇದಾಗಿ. ನಾನು ಕೇಸ್ ಸಾಲ್ವ್ ಮಾಡಿದೀರಾ, ಒಳ್ಳೇದಾಗ್ಲಿ. ನಾನು ಒಂದೇದು ಆಗ್ಲಿ, 420 ಆಗ್ಲಿ ಅಣ್ಣ. ಕೇಸ್ ನಂಬರ್ 420 ಆಗ್ಬೇಕು. 500 ಮಾಡೋಣ, ಬಿಡ್ಬೇಡ ಅಣ್ಣ, ಬಿಡ್ಲೇ ಬೇಡ, ನಾನು ಇರ್ತೀನಿ ಜೊತೆ. ಓಕೆ, ಸಿಕ್ಲ ಅಂದ್ರೆ ಇಟ್ಕೊಂಡ್ಬಂದು ಇವ್ರೇ ಒಂದು ಕೇಸ್ ಕೊಡ್ತೀನಿ, ಪ್ಯಾರಾನಾರ್ಮಲ್ ಕೇಸ್, ನಿಂದಲ್ಲ. ಒಳ್ಳೇದಾಗಿ. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ನನ್ಗೆ 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಏನಾದ್ರು ಹೆಚ್ಚು ಕಡಿಮೆ ಹೇಳಿದ್ರೆ ದಯವಿಟ್ಟು ಚಿಕ್ಕ ಹುಡುಗ ಪುಟ್ಟ ಮಗು ನನಗೆ ಏನ್ ಗೊತ್ತಾಯ್ತು ತೊಟ್ಟೆಗೆ ಹಾಕೊಂಡ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮಸ್ಕಾರ. ಚಿತ್ರದ ಬಗ್ಗೆ ಸವಿವರವಾಗಿ ಸರ್ ಹೇಳಿದ್ದಾರೆ. ಜೊತೆಗೆ ನೀವೆಲ್ಲರೂ ನೀವೇ ನೋಡಿದ್ದೀರಿ, ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನನ್ನ ಎಲ್ಲ ಯುವ ಮಿತ್ರರು. ಅವರೆಲ್ಲರೂ ನಾನು ಅಭಿನಂದನೆಗಳು ಹೇಳ್ತೀನಿ, ತುಂಬಾ ಹೃದಯದಿಂದ ಹಾರೈಸ್ತೀನಿ. ಎಲ್ಲ ಯಶಸ್ಸು ಅವರು ಸಿಗ್ಲಿ. ಈ ಚಿತ್ರದ ಅಲ್ಲದೆ ಬೇರೆ ಒಂದು ಮಾತು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಪ್ರದೋಷ್ ಸರ್ ಆಗಲೇ ಹೇಳಿದ ಇದರಲ್ಲಿ ಪುನೀತ್ ಸರ್ ಫೋಟೋ ಇದೆ ಇಲ್ಲಿ. ಇದೇ ವೇದಿಕೆ ಮೇಲೆ ಕೆಲವು ವರ್ಷಗಳಿಂದ ಪುನೀತ್ ಸರ್ ಇಲ್ಲಿ ವೇದಿಕೆ ಮೇಲೆ ಇದ್ರು. ಇದೇ ಮುಂದ್ಗಡೆ ಸೋಫಾದಲ್ಲಿ ನಾನು, ಉಮೇಶ್ ಅಣ್ಣ, ಪರೋಳಿ ಕೃಷ್ಣ ಅವರು 3 ಜನ ಕೂತಿದ್ವಿ. ಅಂದ್ರೆ ಸ್ವಲ್ಪ ಇರೋದ್ರಲ್ಲಿ ವಯಸ್ಸಾಗಿದ್ದವ್ರು ನಾವು 3 ಜನ ಇದ್ದಿದ್ದು. ಪುನೀತ್ ಅವರು ಇದೇ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದ್ರು. ಆಗ ಇತ್ತೀಚೆಗೆ ಹೊಸ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು ಹಳೆ ಕಲಾವಿದರನ್ನ ಬರೀತಾ ಇದ್ದಾರೆ. ಅವ್ರನ್ನೂ ಸೇರಿಸಿ ಹೇಳಿ, ಅವರು ಒಬ್ಬ ಪ್ರೊಡ್ಯೂಸರ್ ಆದ್ರಿಂದ ಅವ್ರು ಹೇಳಿದ್ರು, ನನ್ನನ್ನು ಒಳಗೊಂಡಂತೆ ಪ್ರತಿಯೊಬ್ಬ ನಿರ್ದೇಶಕರು, ನಿರ್ಮಾಪಕರು ಹಳೆ ಕಲಾವಿದರು ಕರೆದು ಅವ್ರು ಬಂದ ಸಿನಿಮಾದಲ್ಲಿ 1 ದಿನದ ಕೆಲಸ ಕೊಟ್ಟರು ಕೂಡ ಅವ್ರ ಜೀವನಕ್ಕೆ ಎಷ್ಟೋ ಅನುಕೂಲ ಆಗುತ್ತೆ ಅಂತ. ಅದನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಎಲ್ಲಾ ಕಡೆ ಮಾರ್ಚ್ಕೊಳ್ತಾ ಇದ್ದೀನಿ. ಆದ್ರೆ ಇವತ್ತು ಈ ವೇದಿಕೆ ಕೂಡ ನಾನು ನೆನಪು ಮಾಡ್ಕೊಂಡಿದ್ರೆ ತಪ್ಪಾಗುತ್ತೆ ಅಂತಕ್ಕೋಸ್ಕರ ನೀವೆಲ್ಲರೂ ಮುಂದೆ ನಾನು ಈ ಒಂದು ಅನಿಸಿಕೆಯನ್ನ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೇಳಿದ್ರೆ ಅಪ್ಪುದು ಲಾಸ್ಟ್ ಒಂದು ಘಟನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅಪ್ಪೋದು ಲಾಸ್ಟ್ ಅವ್ರು ಹಾಡಿದ್ದು ನನಗೆ ಸಾಂಗ್ ಅಪ್ಪು ಸರ್. ಆಗ ನಾನು ಒಂದು ಮಾತು ಹೇಳಿದೆ, ಈಗ ಹಿಂಗೆ ಬಾಸ್ ನನಗೋಸ್ಕರ ಒಂದು ಸಾಂಗ್ ಆಡ್ಬೋದು ಅಂತ. ಈ ದರ್ಶನ್ ಸರ್ ನವಗ್ರಹ ಅಂದ್ರೆ ನಾನು ಶನಿಗ್ರಹ, ಅವ್ರು ಮಾಡೋ ಸಿನಿಮಾ ನವಗ್ರಹ, ನಾನು ಶನಿಗ್ರಹ. ಈಗಲೇ ಬಿಡ್ತಾ ಇದ್ದೆ ವಾಟ್ಸಪ್ ಅಲ್ಲಿ ಅಪ್ಪು ಸರ್ಗೆ ಹೆವಿ ಹಿಂಸೆ ಕೊಟ್ಬಿಡ್ತಾ ಇದ್ದೆ. ಇವತ್ತು ನನ್ನ ಕ್ಷಮೆ ಕೇಳಲ್ಲ ಬಾಸ್, ಇರೋ ಪ್ರೀತಿ ಮಾಡ್ತಿದ್ದು. ಸೊ ಒಂದ್ಸಲ ಅವ್ರಿಗೆ ಕೇಳದಂಗೆ, ಯಾಕೆ ಸರ್ ನೀವು ಯೂಶಲಿ ಸಾಂಗ್ ಹಾಡ್ಬೇಕು ಅಂದಾಗ ಒಂದು ಹೆಜ್ಜೆ ಮುಂದೆ ಇರ್ತೀರಾ ಅಂತ ಹೇಳಿದಾಗ ಅಪ್ಪು ಸರ್ ಹೇಳಿದಂತ ಒಂದು ಮಾತು ಹೇಳಿದ್ದಕ್ಕೆ ನಾನು ಸೇರ್ಸಿ ಹೇಳ್ತಾ ಇದ್ದೀನಿ. ಅದು ಪ್ರಥಮ ನೋಡು, ಎಲ್ರಿಗೂ ಒಂದು ಸಿನಿಮಾ ನನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಅಥವಾ ಡೈರೆಕ್ಟರ್ಗೆ ಒಂದು ಆಸೆ ಇರುತ್ತೆ. ಅಪ್ಪು ಪ್ರೊಡ್ಯೂಸ್ ಮಾಡೋಣ, ಇಲ್ಲ ಅಪ್ಪು ಡೈರೆಕ್ಷನ್ ಮಾಡೋಣ, ಯಾರು ಆಬ್ವಿಯಸ್ಲಿ ಇರ್ಬೋದು, ಅಥವಾ ನಾನು ಅಪ್ಪು ಜೊತೆ ಕೆಲಸ ಮಾಡಬೇಕು ಅನ್ನೋದೊಂದು ಕಾಡ್ತಾ ಇರುತ್ತೆ. ಸೊ ಎಲ್ರಿಗೂ ನಾನು ಕೊಡಕ್ ಆಗದೆ ಇರ್ಬೋದು, ಎಲ್ಲರೂ ಆಸೆಗೆ ನಾನು ನಿರೀಕ್ಷೆಗೆ ಸ್ಪಂದಿಸೋಕ್ ಆಗದೆ ಇರ್ಬೋದು. ಬಿಕಾಸ್ ಒಂದು ಸಿನಿಮಾ ನಾನು 4 months ಮುಗಿಸೋದಂದ್ರೆ ದೊಡ್ಡ ಸಿನಿಮಾದ ಕ್ಯಾನ್ವಸ್, ಸ್ಟಾರ್ ಕಾಸ್ಟ್ ಮತ್ತೆ ಮೇಕಿಂಗ್ ದೊಡ್ಡದಾಗ್ತಾ ಇದ್ದೀನಿ. 8 ರಿಂದ 9 ತಿಂಗಳು 10 ತಿಂಗಳು ಇರುತ್ತೆ, 1 ವರ್ಷ ಆಗುತ್ತೆ. ಅದರೊಳಗೆ 3 ರಿಂದ 4 ಕಮಿಟ್ಮೆಂಟ್, ಹಳೆ ಕಮಿಟ್ಮೆಂಟ್ ಇನ್ಯಾವುದೋ ಸೇರ್ಕೊಳ್ಳುತ್ತೆ. ಸೊ ನಾನು ಯಾರೋ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನಾನು ಅಪ್ಪವ್ರ ಜೊತೆ ವರ್ಕ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆಗಲ್ಲ. ಆ ಕೊರತೆ ಕಾಡಬಾರ್ದು ಅನ್ನೋ ಕಾರಣ ಸಾಂಗ್ ಹಾಡು 100 ಸಾಂಗ್ ಹಾಡಿದ್ದಾರೆ ಅಪ್ಪು ಸರ್. ಮಾಡಿರೋ ಸಿನಿಮಾ 29-30 ಆದ್ರೆ ಸಾಂಗ್ ಫಿಲ್ಮ್ ಮಾತ್ರ 100 ಎಲ್ಲ ಹೊಸದಾಗಿ. ಅಂಡ್ ಒಂದು ವಿಚಾರ ಗೊತ್ತಿರಲಿ, ಆ ದುಡ್ಡು ತಗೋತಾ ಇದ್ರಪ್ಪು, ಈ ವಿಷಯ ಗೊತ್ತಿರಲಿ, ಆ ದುಡ್ಡು ಕೈ ತಗೋತಾ ಇಲ್ಲ. ರಾಜ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಇದೆ. ಈಗ ಅದನ್ನ ಅಶ್ವಿನಿ ಮೇಡಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ರಾಜ್ ಫೌಂಡೇಶನ್ ಟ್ರಸ್ಟ್ಗೆ ಹೋಗ್ತಾ ಇದ್ದಾರೆ. ಚೆಕ್ ನ ಬಹಳ ಪ್ರಾಮಾಣಿಕವಾಗಿ ಒಂದು ಚೂರು ಬಿಡದೆ ಇದೆ. ಎಷ್ಟು ಕಮಿಟ್ ಆಗ್ತೇ ಆಗು, ಆ ಅಮೌಂಟ್ ಮಾತ್ರ ಫೌಂಡೇಶನ್ ಹೋಗ್ಬೇಕು. ಅದರಿಂದ ಒಳ್ಳೆ ಕೆಲಸಗಳು ನಡಿಬೇಕು. ನೀವೇನು ಇತ್ತೀಚೆಗೆ ತೀರ್ಕೊಂಡಾಗೋದಷ್ಟು ನೋಡಿಲ್ಲ, ಆ ಫೌಂಡೇಶನ್ ಆದಂತ ಕೆಲಸಗಳು ಅದೆಲ್ಲದಕ್ಕೂ ಕಾರಣ ಆ ಚೆಕ್ ಬಹಳಷ್ಟು ಮಾಡಿದ್ದು. ಅದನ್ನ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡದೆ ಮಾಡ್ತಾರೆ. ಇಂಥ ಬಹಳಷ್ಟು ವಿಚಾರಗಳ ಪುಸ್ತಕ ನನಗೆ ಬಹಳ ಇನ್ಸ್ಪೈರ್ ಆದಂತಹ ವ್ಯಕ್ತಿ. ಸೊ ಅದಾದ್ಮೇಲೆ ನನ್ನ ಪ್ರತಿ ಸಿನಿಮಾದಲ್ಲೂ ಎಲ್ಲ ಹಿರಿಯ ಕಲಾವಿದರು, ನನ್ನ ಸಿನಿಮಾ ರಾಮಕೃಷ್ಣ ಇರ್ಬೋದು, ಕುರಿ ಪ್ರತಾಪ್, ಉಮೇಶ್ ಸರ್ ಇರ್ಬೋದು, ನಟ ಭಯಂಕರ್ಲಿ ಬಹಳ ಅತ್ಯುತ್ತಮ ಪಾತ್ರ.
ಬಿರಾದರ್ ಮಾಡಿದಾಗೆಲ್ಲ ಅವ್ರು ಭಿಕ್ಷುಕರ ಪಾತ್ರ ಮಾಡ್ತಾರೆ. ನನ್ನ ಸಿನಿಮಾದಲ್ಲಿ 500 ಸಿನಿಮಾದಲ್ಲಿ ಆಕ್ಟ್ ಮಾಡಿ 500ನೇ ಸಿನಿಮಾಗೆ ಆ ಮನುಷ್ಯ ಹೀರೋ ಆದ್ರು. 90 ಡಿಗ್ರಿ ಮನೆ ನಡೆಯುತ್ತೆ 501ನೇ ಸಿನಿಮಾದಲ್ಲಿ ನನ್ನ ಪ್ರೊಡ್ಯೂಸರ್ ಬೆಲೇನಿಯರ್ ಪಾತ್ರ ಮಾಡಿ. ಸೊ ಎಲ್ಲ ಹಿರಿಯ ಕಲಾವಿದರು ಸಿನಿಮಾ ಮಾಡದೆ ಅಲ್ಲ, ಸಿನಿಮಾ ಅವ್ರ ಜೊತೆ ಕಲ್ತೇನು ಸಂಸ್ಕಾರ ಸಂತೋಷ ನನಗಿದೆ, ಎಲ್ಲರ ಸಂತೋಷ ಇಂಥ ಹಿರಿಯರ ಹಾರೈಕೆ. ಸೊ ಇವತ್ತು ನಡೀತಾ ಇದೆ. ಥ್ಯಾಂಕ್ ಯು, ಧನ್ಯವಾದ. ನಾನು ಇವತ್ತು ನನ್ನ ಪರಮೇಶ್ವರ್ ಹುಡ್ಕಲ್ನ ಉಸಿರೋದಕ್ಕೆ ಸ್ಮರಿಸ್ತೀನಿ. ದ ಮ್ಯಾನ್ ನನ್ನ ಕಲರ್ಸ್ಗೆ ತಗೊಂಡು ಬಿಗ್ ಬಾಸ್ ತಗೊಂಡಿದ್ದಲ್ಲೇ ನನ್ನ ಕಡೆಯಿಂದ ಒಂದು ಅಷ್ಟಕ್ಕೆ ಆಗುವಂತ ಅವಕಾಶ ಮಾಡಿಕೊಡಕ್ಕೆ ನನಗೆ ಸ್ಮರಿಸ್ತೀನಿ. ಅಟ್ ದ ಸೇಮ್ ಟೈಮ್ ಎಲ್ಲ ಪ್ರತಿಭಾವಂತರು ವರುಣ್ ಸಹಿತ ಅಂಡ್ ನಿಮಗೆ ಕೃಪಾ, ನಿಮಗೂ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಧನುಷ್ ಈ ಪ್ರಯತ್ನ ಆದಷ್ಟು ಸೈಡ್ ಬೇಗ ತೋರಿಸಿ ಅಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡಿ. ಯಾಕಂದ್ರೆ ರೀ ರೆಕಾರ್ಡಿಂಗ್ ಸಹಿತ ಎಲ್ಲವೂ ತುಂಬಾ ಕ್ಯಾಚಿ ಆಗಿದೆ. ಎಲ್ಲವೂ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕಾಯ್ತಾ ಇರ್ತೀವಿ. ಅಷ್ಟು ವಿಶೇಷ ಇದೆ. 20 ನಿಮಿಷದ ತುಂಬಾ ತೀವ್ರತೆ ಮಧ್ಯದಲ್ಲೂ ಅಭಿನಯ ಕ್ಯಾರೆಕ್ಟರ್ ಮಾಡೋದು ಅವರಲ್ಲಿ ಅವರು ಬಂದಿಲ್ಲ ಹೊರಟೋಗ್ಬಿಟ್ಟವ್ರು. ಅವ್ರ ಹೆಲ್ತ್ ಇಶ್ಯೂ ಆಗಿದೆ. ಅದಕ್ಕೆ ನಿಮ್ಗೆ ಬರ್ದಿದ್ರು, ನೀವು ಮಾಡೋ ಕೆಲಸ ನೋಡಿ ಯಾವ ಬರ್ತಾರೆ. ಪಾರ್ಟ್ 1 ಅಲ್ಲಿ ಫಸ್ಟ್ ಮಗನ ಸಾಯಿಸ್ಬಿಟ್ಟಿದ್ದೀರಾ, ಏನ್ ಬರ್ತದ ಹುಡುಗಿ ಸಾಯಿಸ್ಬಿಟ್ಟಿದ್ದೀನಿ. ನಾನು ಸಾಯಿಸ್ಮೇಲೆ ಲಾಸ್ಟ್ ಅಲ್ಲಿ ಎಂಡ ನನ್ನ ಫಿಸ್ಟ್ ಕೊಡ್ತಾರೆ, ನಾನೇನ್ ಬರ್ಲಿ ಅಂತ ಬೇಜಾರು ಮಾಡಿ ನೆಕ್ಸ್ಟ್ ಅಲ್ಲಿ ಫಸ್ಟ್ ಮುಖ ಒಳ್ಳೆ ತೋರಿಸಿ ಬರ್ತಾರೆ. ಅಲ್ಲ ಹೇಳ್ಬೇಕು ಅನ್ಸ್ತು ಹೇಳಿದೆ, ನಿಮ್ಗೆ ಹೆಂಗ್ ಬೇಕು ನೀವು ಮಾಡ್ಕೊಂಡ ಸುಮ್ಮನೆ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ನಾನು ಹೇಳಿದೆ ಬೇಜಾರಾಗಿದೆ, ಮಾಡ್ಬಿಡಿ, ಕ್ಷಮಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನನ್ನು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಅಂತ ಮಾತ್ರ ಪರಿಚಯ ಮಾಡಿಕೊಡ್ತೀನಿ. ಇನ್ನೊಂದು ಬಹುಶಃ ಎಲ್ರಿಗೂ ಗೊತ್ತಿರಲಿ, ಧನುಷ್ ಗೌಡ ತಂದೆ ನಾನು. ಮಾಡ್ತೀನಿ ಅಂತ ಅಂದಾಗ ಮೊದಲು ಅಪೋಸ್ ಮಾಡಿದ ನಾನು. ಓದೋದು ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ ಅದಲ್ಲ. ಬಟ್ ಮನೆಯಲ್ಲಿ ನಂದೇ ಆದ ಬಿಸ್ನೆಸ್ ಇದೆ, ಅವ್ರ ಅಣ್ಣಂದು ಒಳ್ಳೆ ಬಿಸ್ನೆಸ್ ಇದೆ, ಇದನ್ನು ಮಾಡೋಣ ಅನ್ನೋದ್ಬಿಟ್ಟು ಇದಕ್ಕೆ ಇದೆಲ್ಲ ಮಾಡೋದು ಬಿಟ್ಬಿಟ್ಟು ನಿಮ್ಗೆ ಹಾಕೋಬೇಕು ಮರ್ಯಾದೆ ಬಿಟ್ಕೊಂಡು ಮನೇಲಿ ಜೊತೆ ಬಂದು ನಮ್ಮ ಜೊತೆ ಕೆಲಸ ಮಾಡಿದ್ರೆ ಸಾಕಲ್ವಾ, ಇರೋದನ್ನ ನೋಡೋಣ, ಬೇರೆ ಈಗೆಲ್ಲ ಯಾವುದೋ ಬೇಡ, ಎಲ್ಲ ಸರಿ ಹೋಗಲ್ಲ. ಆದ್ರೆ ಬೆಸ್ಟ್ ಕ್ರಿಟಿಕ್ ಏನೇ ಮಾಡಿದ್ರು ಮನೆಯಲ್ಲಿ ಅವ್ನು ಅಪೋಸ್ ಮಾಡೋದು ನಾನು ಒಪ್ಪಿಗೆ. ಯಾಕಂದ್ರೆ ಅವ್ನು ಇನ್ನೂ ಅಷ್ಟು ತಿಳುವಳಿಕೆ ಬಂದ್ರೆ ಅಂತ ನನ್ನ ಒಪಿನಿಯನ್. ಈಗಲೇ ಗೊತ್ತಾಗಿತ್ತು ಇರೋದು ಸ್ವಲ್ಪ ಬುದ್ಧಿವಂತ ಆಗಿದ್ದಾನೆ. ನನಗೀಗ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾನು ಧನುಷ್ ಗೌಡ ತಂದೆ ಅಂತ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನನಗೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳ್ಕೊಳ್ಳಿಕ್ಕೆ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಕೊಡಿ. ಏನ್ ಮಾಡ್ಕೊಂಡು ಮಾಡಿ ನಾನು ಅಷ್ಟೇ ವೇಟ್ ಮಾಡ್ತೇನೆ. ಎಲ್ಲವನ್ನೇ ಎಸ್ ಎಸ್ ಗೌಡ ಎಲ್ಲಪ್ಪ ಅದು. ಓ ಅಣ್ಣ ಅಲ್ಲಿದೆ, ಇಲ್ಲಿದೆಯಪ್ಪ, ಅಲ್ಲಿದೆ, ಅಲ್ಲೇ ಇರಪ್ಪ, ಮುಂದೆ ಒಳ್ಳೇದಾಗಿ. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ ಸರ್. ಆಯ್ತು, ಸಕ್ಕತ್ತಾಗಿ ಆಕ್ಟ್ ಮಾಡ್ತೀರಾ ಕಣ್ಣ, ಕಲಾವಿದ ಕಣ್ಣ. ಏನ್ ಹೇಳಿದ್ರಿ ಅಣ್ಣ, ಒಂದ್ಸಲ ಅವ್ರಿಗೆ ಬರೆಯಲ್ಲ ಅಣ್ಣ. ಆಯ್ತು, ಈಗ ಮನೆಗೆ ಹೋದ್ಮೇಲೆ ಅಪೋಸ್ ಮಾಡ್ಬೇಡಿ ಅಣ್ಣ. ಇವತ್ತಿಂದ ಸೂರ್ಯವಂಶ ಫಿಲಮ್ನ CD ತಗೊಂಡು ರಿಪೀಟ್ ಮಾಡ್ತಾರೆ ನೋಡಿ. ಅಪ್ಪನು ಮಗನ್ ಬೈತಾ ಇರ್ತಾರೆ, ಮಗ ವಿಷ್ಣುವರ್ಧನ್ ಇದು ಯಾವ್ದು ಬಸ್ ಮೇಲೆ ಬಸ್ ತಗೊಂಡು ಅದೇ ಅಪ್ಪನಿಗೆ ಇದ್ರಲ್ಲಿ ಹೆಸರಿಡ್ತಾರೆ. ಓಕೆ ಡೌಟ್ ಇದ್ರೆ ಮನೆ ಹೋಗಿ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನೋಡಿ. ಸರ್ ನೆಕ್ಸ್ಟ್ ಅಲ್ಲಿ ಹೋಯ್ತು ಉದಯ TV ತಗೊಂಡವ್ರು. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು ಸರ್. ಬರ್ಲಿ ಜೋರಾದ ಚಪ್ಪಾಳೆ. ನಾವು ಕರೆದಿದ್ದು ವೈಸ್ ಪ್ರೆಸಿಡೆಂಟ್ ಆಗಿ, ಆದ್ರೆ ವೇದಿಕೆ ಮೇಲೆ ನಿಂತು ತಂದೆಯಾಗಿ ಅದ್ಭುತವಾಗಿ ಮಾತನಾಡಿದ್ರಿ ಸರ್. ಮಾತಾಡಂತ ಇಂತ ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಸೋಷಿಯಲ್ ಮೀಡಿಯಾನೇ ಗಡ್ಡ ಅಂತ ಅಲ್ಲಾಡ್ಸಿರುವಂತಹ ನಮ್ಮ ಸ್ಯಾಮ್ ಸಮೀರ್ ಅವರೇ, ಹೇಗಿತ್ತು, ಹೇಗೆ ಅನಿಸ್ತು? ನಮಸ್ಕಾರ. ಸೊ ಫಸ್ಟ್ ಪಾಯಿಂಟ್ ಒಂದು ಫ್ರೆಂಡ್ಸ್ ಇವತ್ತು ಕೃಪಾ ಮತ್ತೆ ವರುಣ್. ಸೊ ನನಗೆ ಈ ಶೂಟ್ ನಡಿಬೇಕಾಗಿ ಅಂದ್ರೆ ಶೂಟ್ ನಡೆಯೋ ಒಂದಿನ ಮುಂಚೆ ವರುಣ್ ಕೃಪಾ ಎಲ್ಲ ಮಾತಾಡಿದ್ವಿ. ಸೊ ಇದು ಒನ್ ಡೇ ನಡೆದಿರೋ ಶೂಟ್. ನನ್ನ ಪ್ರಕಾರ ಇದನ್ನ ಹೇಳ್ಬೇಕು ನಾನು. ಸೊ ಒನ್ ಡೇ ಆ ಸ್ಟ್ರೆಸ್ ಇರ್ತಲ್ಲ, ಬೇಗ ಮುಗಿಸ್ಬೇಕು, ಏನೋ ಮಿಸ್ ಮಾಡಬಾರ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್, ನಾವೊಂದು ಮೂವಿ ನೋಡ್ತೀವಿ ಈಗೆಲ್ಲ ನಮ್ಗೆ ಏನಿದೆ, ನಾವು ದಿನ ಮೊಬೈಲ್ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತೀವಿ. ನಮಗೆ ಶಾರ್ಟ್ ವಿಡಿಯೋಸ್ ಮೇಲೆ ಈಗ ಒಂಚೂರು ಜಾಸ್ತಿ ಟಕ್ ಸ್ಕಿಪ್ ಮಾಡ್ತೀವಿ. ಬಟ್ ಎಲ್ರೂ ಅಟೆನ್ಷನ್ ಒಂಚೂರು ಆ ಕಡೆ ಹೋಗ್ತದೆ, ಬೋರ್ ಆಗ್ತದೆ, ಏನೋ ಇದೇನಪ್ಪ ಏನ್ ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ದಿರೋ ಥರ ಇಟ್ಕೊಂಡಿದ್ವಿ. ಡೈರೆಕ್ಟರ್ ಟೂ ಗುಡ್ ವರ್ಕ್, ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಆಕ್ಟಿಂಗ್ ವೈಸ್ ಕೃಪಾ ಅವರು ಮತ್ತೆ ವರುಣ್ ನೈಸ್. ಅಂಡ್ ನನಗೆ ಇದೊಂದು ಹೇಳ್ಬೇಕು, ವರುಣ್ ನನಗೆ 6 years ಇಂದ ಫ್ರೆಂಡ್ಸು.
ನಾವಿಬ್ರು. ಬಟ್ 6 years ಬ್ಯಾಕ್ ನಾವು ಟೆಕ್ಸ್ಟ್ ಮಾಡಿದಾಗ ಅವರು ನನಗೆ ಹೇಳಿದ್ರು ಒಂದು ಡ್ರೀಮ್ ಇದೆ, ಟೆಕ್ಸ್ಟ್ ಇನ್ಸ್ಟಾಗ್ರಾಮ್ ಮಾತಾಡಿದ್ದೀನಿ ನಾನು, ನನಗೊಂದು ಡ್ರೀಮ್ ಇದೆ, ನಾನು ಈ ಥರ ನನ್ನ ಫ್ಯಾಮಿಲಿನ ಬಿಗ್ ಸ್ಕ್ರೀನ್ ಅಲ್ಲಿ ನಾನು ನನ್ನ ಮೂವಿನ ತೋರಿಸ್ಬೇಕು, ಶಾರ್ಟ್ ಮೂವಿನ ತೋರಿಸ್ಬೇಕು ಅಂದಾಗ. ಆ್ಯಂಡ್ ಅದು ಐ ಫೀಲ್ ಇಟ್ಸ್ ನೀವು ಅದೇನಂದರೆ ಯು ಆರ್ ಟುವರ್ಡ್ಸ್ ಇಟ್, ಯು ಆರ್ ಡೂಯಿಂಗ್ ಇಟ್ ಬ್ರೋ, ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಮಾಡಿ, ಇನ್ನೂ ಸಕ್ಕತ್ತಾಗಿ ಮಾಡಿ. ಆಲ್ ದ ಬೆಸ್ಟ್ ಹೋಲ್ ಟೀಮ್. ಹಲೋ, ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಮೂವೀಸ್ ಆಕ್ಟಿಂಗ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಬಂದಿರೋದು ವರುಣ್ಗೋಸ್ಕರ ಮತ್ತೆ ಕೃಪಾನು ಪರಿಚಯ. ಸೊ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಆಸ್ ಹಿ ಟೋಲ್ಡ್, ಸ್ಯಾಮ್ ಹೇಳಿದ್ರು ವರುಣ್ನ 6 ವರ್ಷದಿಂದ ಗೊತ್ತು, ನಂಗೆ ಅವ್ರು 4 ವರ್ಷದಿಂದ ಗೊತ್ತು. ಫಸ್ಟ್ ಟೈಮ್ ನಾವು ಮೀಟ್ ಆದಾಗ ಅವ್ರು ನಂಗೆ ಮಾತು ಹೇಳಿದ್ರು, ಒಂದೇ ಮಾತು ಹೇಳಿರೋದು, ಬ್ರೋ ನಂಗೆ ಹೀರೋ ಆಗ್ಬೇಕು. ಆ ಮಾತು ಹೇಳಿದ್ರು. ಅಂಡ್ ಫ್ರಮ್ ದೆನ್ ಈಗ ತನಕ ಸಹ ಈಸ್ ಗೋಯಿಂಗ್ ಟುವರ್ಡ್ಸ್ ದಟ್. ಈಗ ಇವ್ರು ಸರ್ ಹೇಳಿದ ಪ್ರಕಾರ ಸೀರಿಯಲ್ ಮಾಡಿದ್ರು, ಈಗ ಶಾರ್ಟ್ ಮೂವಿ ಮಾಡಿ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ. ಸೊ ಹಿ ಸ್ಟಾರ್ಟೆಡ್ ಫ್ರಮ್ ಸಮ್ವೇರ್ ಅಂಡ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಈಸ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಯಾಕಂದ್ರೆ ಅವ್ರ ಗೋಲ್ ಕ್ಲಿಯರ್ ಆಗಿದೆ, ನಾನು ಇಲ್ಲಿ ರೀಚ್ ಆಗ್ಬೇಕು ಇವತ್ತು ಇಲ್ಲ ಅಂದ್ರೆ ನಾಳೆ. ಸೊ ಐ ಲುಕ್ ಎಟ್ ಇಟ್ ಆಸ್ ಇನ್ಸ್ಪಿರೇಷನ್. ಎಲ್ರಿಂದ ನಾವು ಕಲಿತೀವಿ, ನಾನು ಅವರಿಂದ ಅದು ಕಲ್ತೀನಿ. ಒಂದು ಡಿಸೈಡ್ ಮಾಡಿದ್ರೆ ಅಲ್ಲಿ ಏನೇ ಆದ್ರೂ ರೀಚ್ ಆಗ್ಬೇಕು ಅಂತ ಮೈಂಡ್ ಸೆಟ್ ಇರಬೇಕು. ಅಂಡ್ ಹಿ ಈಸ್ ಡೂಯಿಂಗ್ ದಟ್ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಬ್ರದರ್. ಅಂಡ್ ಮೂವಿ ಅಂತ ಹೇಳುವಾಗ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು, ಚೆನ್ನಾಗಿತ್ತು. ಅಂಡ್ ಕೃಪಾ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಟೀಮ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಕೇಸ್ ನಂಬರ್ 401 ಹೀರೋಯಿನ್ ಕೀರ್ತಿ ಕೃಪಾ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡೋಣ. ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಕಿರುತೆರೆಯಲ್ಲಿ ಅದ್ದೂರಿಯಾಗಿ ಮಿಂಚಿದಂತಹ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಿಂಚಿದಂತಹ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ವರುಣ್ ಆರಾಧ್ಯ ಅವ್ರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡೋಣ. ನಮ್ಮ ಹೀರೋ. ಎಸ್, ಬನ್ನಿ. ಹೇಗೆ ಅನ್ನಿಸ್ತು? ನೀವು ಕೂಡ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಈಗ ನಿಮ್ಮನ್ನ ಹೀರೋ ಆಗಿ ಕೂಡ ಗುರುತಿಸ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ವೆಬ್ ಸೀರೀಸ್ ನೋಡಿ ಸೈಡ್? ಸ್ಟಾರ್ಟ್ ಆಗಿನ ಮುಂಚೆ ಎಲ್ಲರೂ ನಿಂತ್ಕೊಂಡ್ಬಿಡಿ. ನನ್ನ ಫ್ರೆಂಡ್ ಅವ್ರ ತಂದೆ ತೀರೋಗಿದ್ದಾರೆ, ನನಗೆ ಇವಾಗ ನ್ಯೂಸ್ ಬಂತು. ಇವಾಗ ಬರಬೇಕಿತ್ತು, ನೋಡೋದಿದ್ದೀನಿ, ಬರೋಕ್ಕಾಗಿಲ್ಲ. ಅವ್ರ ತಂದೆ ತೀರೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಅವ್ರಿಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ನಾನು ನೋಡಿದ್ದೀನಿ ಇವ್ರನ್ನ ಬಿಗ್ ಬಾಸ್ ಅಲ್ಲಿ. ಲಾರ್ಡ್ ಪ್ರತಾಪ್ ಸರ್ ನೋಡಿದ್ದೀನಿ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೇಗಿತ್ತು ನಿಮಗೆ ಅಂತ ಅನ್ಸು? ತುಂಬಾ ಚೆನ್ನಾಗಿ. ನಾನು ಕೇಳ್ತಾ ಇದ್ದೇನೆ, ಹೇಳ್ಬೇಕು, ನೀವು ಹೇಳಬೇಕು. ನಾನು ಹೇಳ್ತೀನಿ, ಹೇಳಲ್ವಾ? ನಿಮ್ಮ ಅಣ್ಣ ಹೊಸ ವರ್ಷ ಬರಲಿ ಅಂತ ಹೇಳ್ತೀನಿ. ಹೊಸ ವರ್ಷ ಅಂದ್ರೆ ಯುಗಾದಿ ಭಾರತೀಯರಿಗೆ ಹೊಸ ವರ್ಷ, ಆ ಹೊಸ ವರ್ಷ ಬರಲಿ. ಮೊನ್ನೆ ಹೊಸ ವರ್ಷ ಬಂದೈತೆ, ನ್ಯೂ ಇಯರ್ 2020, ಅದು ಬರಲಿ. ಅದಾದ್ಮೇಲೆ ಸಿನಿಮಾ ಬಗ್ಗೆ ಹೇಳ್ತೀನಿ. ಯಾಕೆ ಅಂದ್ರೆ ಅವರು ಹೆಂಗೆ ಹೇಳ್ತೀನಿ ಕೇಳಿಸ್ಬೇಕು. ಅದು ಹೆಂಗೆ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡೋದು. ಹೊಸ ವರ್ಷ, ಸಂಕ್ರಾಂತಿ, ಶಿವರಾತ್ರಿ ಎಲ್ಲ ಆಯ್ತು, ಹೊಸ ವರ್ಷ ಬರಲಿ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇರ್ಲಿ, ಅದೆಲ್ಲ ಉದ್ಯೋಗ ಅಷ್ಟೇ. ಬಟ್ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಸಿನಿಮಾ ಬೇಕಾದ ಡೆಡಿಕೇಶನ್ಸ್ ಇರ್ಬೋದು, ಅಥವಾ ಅದಕ್ಕೆ ವೆಬ್ ಸೀರೀಸ್ ಕೊಡಬೇಕಾದ ಒಂದು ಇನ್ವಾಲ್ವ್ಮೆಂಟ್ ಎರಡೂ ನಿಮ್ಮಲ್ಲಿ ಇದೆ. ನಿಮ್ಗೆ ಒಳ್ಳೇದಾಗಲಿ. ಅಂಡ್ ಪಾರ್ಟ್ ಬಿ ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಒಂದು 20 ಹೇಳ್ತಾರೆ, ಒಂದೇ ಒಂದು ವರ್ಷ ಮಾಡಿದ್ರು 20 ನಿಮಿಷದಲ್ಲಿ ಹಿಡಿದು ಕೂಡ್ಸೋದಿದೆಯಲ್ಲ, ಅಂದ್ರೆ ನಮ್ಮ ಅಟೆನ್ಷನ್ ಬೇರೆ ಕಡೆ ಹೋಗ್ಲಿ. ಯಾರು ನೋಡ್ಬೇಕಾದ್ರೆ ನೀವೇನು ಏನಾಯ್ತು ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಯಾವಾಗ ಮೂವಿ ನೋಡ್ಬೇಕಾದ್ರೆ ನಾವು ಮೊಬೈಲ್ ಆಡ್ಕೊಂಡು ಗೇಮ್ ಮಾಡ್ತಾರೆ, ಹೋಗ್ತೀವಿ. ಸೊ ಇಲ್ಲಿ ಯಾರು ಹೋಗ್ಲಿಲ್ಲ, ಏನಾಯ್ತು ಸಿನಿಮಾ ಫಸ್ಟ್ ಎಪಿಸೋಡ್ ಹೇಗಿತ್ತು ಅಂದ್ರೆ ಅದು ಎಕ್ಸಾಂಪಲ್. ನನ್ನ ಹೆಸರು ಈ ಇದರಲ್ಲಿ ನನ್ನ ಹೆಸರೇನು? ತುಂಬಾ ಚೆನ್ನಾಗಿ ನೋಡಿದ್ದೀರಾ ಸರ್, ನೀವು ತುಂಬಾ ಚೆನ್ನಾಗಿ ನೋಡಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೋಡಿರೋದಕ್ಕೆ. ಒಂದ್ ನಿಮಿಷ ಆ ಕಡೆ ಇದ್ದೋಲ್ಲ, ನನ್ನ ಹೆಸರು ಗೊತ್ತಿಲ್ಲ ಸಿನಿಮಾದು. 50 ಹೇಳೋದು ಹೋಗ್ರೇನೆ, ಇವ್ರು 50 ಹೇಳೋದು, ನಿಮ್ಗೆ ಗೊತ್ತಾಗಿಲ್ವಾ? ಅಲ್ಲೇ ಕೊಡೋದು, ನೋಡ್ಕೊಂಡು ಬರ್ತಾನೆ ನೀವು. ಸಖತ್ ಆಕ್ಟಿಂಗ್ ಮಾಡ್ಬೇಕಣ್ಣ, ಗೌರವ ಅಂತ. ಸಾರಿ, ಆಕ್ಚುಲಿ ನಾನು ಏನ್ ಮಾಡ್ಬೇಕು, ಕಥೆ ಇನ್ವಾಲ್ವ್ ಅಣ್ಣ, ಅದು ಹೇಗಾಗೋಯ್ತಾರೆ, ಕಥೆ ಇನ್ವಾಲ್ವ್ ಆಗ್ಬಿಟ್ಟೆ ಕಣ್ಣ. ಅದರಲ್ಲಿ ಗೌರವಿಸೋದು ಮರ್ಬಿಟ್ಟೆ. ಕಥೆ ಗೌರವಿಸಿದೀನಿ, ವೆಬ್ ಸೀರೀಸ್ ಗೌರವಿಸಿದೀನಿ, ಮೇಕಿಂಗ್ ಗೌರವಿಸಿದೀನಿ, ಮೇಕಪ್ ಗೌರವಿಸಿದೀನಿ, ಡೈರೆಕ್ಟರ್ ಗೌರವಿಸಿದೀನಿ. ಅಣ್ಣ, ನಾನು ಹೀರೋ ಹೆಸರು, ಹೀರೋ ಯಾವ ಬಟ್ಟೆ ಹಾಕಿ ನೋಡ್ರೆ ಒಂದೊಂದೆಲ್ಲ ಶರ್ಟ್ ಬ್ಲಾಕ್ ಎಂಟ್ರಿಲಿ, ಪ್ಯಾಂಟು ವೈಟು. ಅವ್ರಿಗೆ
ನಿಮ್ದು ಅವ್ರ ಆಪೋಸಿಟ್ ಒಂದೇ ಬಟ್ಟೆ ಪೀಸ್ ಕಟ್ ಮಾಡಿ ಹೀರೋ ಶರ್ಟ್ ಹೀರೋಯಿನ್ ಪ್ಯಾಂಟ್ ಹೊಲ್ಸ್ಬಿಟ್ಟಾರೆ, ಹೀರೋಯಿನ್ ಶರ್ಟ್ ಹೀರೋ ಪ್ಯಾಂಟ್. ಡೌಟ್ ಆದ್ರೆ ರಿಪೀಟ್ ಮಾಡ್ತಾ ನೋಡಿ, ಇಲ್ಲ ಅಂದ್ರೆ ನಾನು ಮಾಡ್ತಿರೋ 3 ಸಿನಿಮಾ ಬಿಟ್ಬಿಡ್ತೀನಿ. ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್, ಡೌಟ್ ಇದ್ರೆ ಚೆಕ್ ಮಾಡೋಣ. ಎಂಟ್ರಿ ಇದೆಯಲ್ಲಣ್ಣ, ನಿಮ್ಮ ಎಂಟ್ರಿಲಿ ನಿಮ್ದು ಬ್ಲಾಕು ವೈಟು ಮೇಲೆ ಕೆಳಗೆ, ಅವ್ರದ್ದು ಬ್ಲಾಕು ವೈಟು, ಡೌಟ್ ಇದ್ರೆ ಚೆಕ್ ಮಾಡೋಣ. ಕನ್ಫರ್ಮ್ ಎಂಟ್ರಿ ಕಾಲಿಂಗ್ ಇದ್ದ ತಕ್ಷಣ ಕನ್ಫರ್ಮ್, ಹೌದು ಬ್ಲಾಕು ವೈಟ್ ಕನ್ಫರ್ಮ್. ಬನ್ನಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಮಾಡಿರೋದು ನನ್ನ ಬಿಡಾಕಿ ಕ್ಯಾಮ್ರಾಮನ್, DOP ಸರ್ ಮತ್ತೆ ಟೆಕ್ನಿಷಿಯನ್ಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು. ನೀನ್ ಮುಂಚಿನ ನಮ್ಮನ್ನ ಗೊತ್ತಿಲ್ಲ ನನಗೆ, ಬೆಳಿಗ್ಗೆ ಜಾವ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು, ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಜಾವ 6 ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಎಲ್ಲಾ ಟೆಕ್ನಿಷಿಯನ್ಸ್ ಯಾರು ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಂದು ಕ್ಲಾಸ್ ಬರಲೇಬೇಕು. ಕಣ್ಮುಡ್ತಾರೆ ಆ ಚಳಿಲಿ ಸಪೋರ್ಟ್ ಮಾಡ್ಕೊಂಡು ಅವ್ರು ಬರೀ ಒಂದು ಹೆಸರು ಸಿಗುತ್ತೆ ಅಷ್ಟೇ, ಅವ್ರಿಗೆ ಕಾಣ್ಸೋದು ನಾವು, ಆದ್ರೂ ಅವ್ರು ಕಷ್ಟಪಟ್ಟು ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ನಾನು ಸೀರಿಯಲ್ ಮುಗ್ದಾದ್ಮೇಲೆ ನಾನು ಯಾರು ಶಾರ್ಟ್ ಫಿಲ್ಮ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದೆ. ಮಾಡಿದ್ರೆ ಮತ್ತೆ ಸೀರಿಯಲ್ ಮಾಡಬೇಕು, ಇಲ್ಲಾಂದ್ರೆ ವೆಬ್ ಸೀರೀಸ್ ಮಾಡ್ಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ನಾನು ಅದೇ ನಾನು ಇದ್ದಿದ್ದು. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದ್ರು, ಸ್ಟೋರಿ ಕೇಳಿದೆ, ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಸೊ ಅದಕ್ಕೆ ನಾನು ಒಪ್ಕೊಂಡು ಮಾಡಿದೆ ವೆಬ್ ಸೀರೀಸ್ನ ಮಾಡಿದೆ. ಮತ್ತೆ ನಮ್ಮ ಕೋ ಆಕ್ಟರ್ ಕೃಪಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಸ್ಟಡೀಲಿ ಜೊತೆಗೆ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ರ. ಮತ್ತೆ ಸಮೀರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲಾ ಟೈಮ್ ನಾನು ಸಪೋರ್ಟ್ ಮಾಡಿಕೊಂಡು ಇದೀರಾ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇರಿ, ನಮ್ಮ ಇಬ್ರು ಫ್ರೆಂಡ್ಶಿಪ್ ಹಿಂಗೆ ಇರಲಿ. ಮತ್ತೆ ಶ್ರವಣ್ ಬ್ರೋ, ನಾನು ಇಷ್ಟು ಫಿಟ್ ಆಗಿರೋದಕ್ಕೆ ಕಾರಣ ನಮ್ಮ ಶ್ರವಣ್ ಬ್ರೋ. ಸಿನಿಮಾ ಹೇಗಿತ್ತು? ಇಷ್ಟ ಆಯ್ತು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಅಮ್ಮ ಬಂದಿದ್ದಾರೆ, ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಭಾವ ಬಂದಿದ್ದಾರೆ, ಮತ್ತೆ ನಮ್ಮ ಪುಟ್ಟು ಕುಶಾಲಿ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನು ಅಂದಿದ್ದೆ ನಿಮ್ಮೆಲ್ರಿಗೂ, ನಿಮ್ಮ ಕೂಡ್ಸ್ಬಿಟ್ಟು ನನ್ನ ದೊಡ್ಡ ಸ್ಕೇಲ್ ನಾನು ಕಾಣಿಸ್ಬೋದೀನಿ ಅಂತ. ಅದನ್ನ ಎಲ್ರಿಗೂ ತೋರಿಸಿ, ಇದು ಚಿಕ್ಕದಾಗಿ ಆಗಿರ್ಬೋದು, ಮುಂದೆ ದೊಡ್ಡದಾಗಿ ಮತ್ತೆ ಸರಿ ಮಾಡ್ತೀನಿ, ಇದು ನನ್ನ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಹೀರೋ ವರುಣ್ ಅವರ ಆರಾಧ್ಯ ಅವರಿಗೆ. ನಮ್ಮ ಹೀರೋಯಿನ್ ಏನ್ ಹೇಳ್ತಾರೆ ಕೇಳೋಣ. ಹೇಗೆ ಅನ್ನಿಸ್ತು ಎಲ್ಲರಿಗೂ? ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಆರ್ಟಿಸ್ಟ್ ಪ್ರೀಮಿಯರ್ ಶೋ ನೋಡೇ ಇರಲಿಲ್ಲ. ನಾವು ಇಲ್ಲೇ ಬಂದು ಇಲ್ಲಿ ಕೂತು ನಿಮ್ಮೆಲ್ಲರ ಜೊತೆಗೆ ನಾನು ನೋಡಿದ್ದು ಸಹ. ಸೊ ನಮ್ ಧನುಷ್ ಮೇಲಂತೂ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗೋಯ್ತು. ಡನ್ ಅ ವೆರಿ ಗುಡ್ ಜಾಬ್ ಧನುಷ್. ಅಂಡ್ ನಮ್ DOP ಸರ್ ತುಂಬಾ ಚೆನ್ನಾಗಿ ತೋರಿಸ್ತೀರಾ ನಮ್ಮನ್ನೆಲ್ಲ. ಅಂಡ್ ವರುಣ್ ಅವ್ರು ಹೇಳ್ದಂಗೆ ಟೆಕ್ನಿಷಿಯನ್ಸ್ ಒಂದು 15 hours ಅಲ್ಲಿ ನಾವು ಶೂಟ್ ಮಾಡಿದೀವಿ. ಹೌದು, 6 ಇಂದ 6 ವರೆಗೂ ಮಾಡಿದೀವಿ. ಬಟ್ ಸ್ಟಿಲ್ ಈ ಒಂದು ಔಟ್ಪುಟ್ ಬರೋದಕ್ಕೆ 15 hours ಆಯ್ತು ನಮಗೆ. ಸೊ ಅಲ್ಲಿ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ವರ್ಕ್ ಅಂತ ಅಲ್ಲ, ಇದು ನಮ್ಮ ಫ್ಯಾಮಿಲಿ ಅನ್ನೋ ತರ ಪ್ರತಿಯೊಬ್ರು ಒಬ್ರಿಗೋಸ್ಕರ ಒಬ್ರು ವರ್ಕ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದಿರೋ ಪ್ರಥಮ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು, ಸಮೀರ್ ಅವ್ರಿಗೆ ಥ್ಯಾಂಕ್ ಯು, ಶ್ರವಣ್ ಬ್ರೋ ಅವರಿಗೆ ಥ್ಯಾಂಕ್ ಯು, ಶಿವಕುಮಾರ್ ಆರಾಧ್ಯ ಅವ್ರ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಇಸ್ ಅ ರಿಯಲಿ ವೆರಿ ಬಿಗ್ ಥಿಂಗ್ ಫಾರ್ ಮೀ. ನಂದು ಫಸ್ಟ್ ಆಗಿದ್ರು ಸೀನಿಯರ್ ಆಕ್ಟರ್ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ದಟ್ ಇಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಸರ್. ವರುಣ್ ಅವ್ರ ಹೆಸರು ಸರ್, ನಿಮ್ ಜೊತೆ ಮಾಡಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ನಾನು ಮರ್ತೋಗ್ಬಿಟ್ಟೆ, ನೀವು ಹಿಂದೆ ಕಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಇವ್ರ ಜೊತೆ ಮಾಡಿ ನನಗೂ ಒಂದು ಪ್ರೌಡ್ ಫೀಲ್ ಆಯ್ತು. ಸುಮಾರು ಸೀರಿಯಲ್ಗಳು ಮಾಡಿದ್ದೆ, ಸುಮಾರು ಸಿನಿಮಾಗಳು ಮಾಡಿದ್ದೆ, ನಾನು ನೋಡ್ಕೊಂಡ್ ಬಂದಿದ್ದೀನಿ ಚಿಕ್ಕ ವಯಸ್ಸಿನ. ಸೊ ನಿಮ್ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿ. ಅಂಡ್ ಧನುಷ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಮ್ಮ ಥ್ಯಾಂಕ್ ಯು. ನಾನು ನೀನು ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸುಧಾರಾಣಿ ಅಂದ್ರೆ ಪವಿ, please get up and come here and please talk. You have done a great job. Please come.
ಸ್ಕ್ರೀನ್ ಅಲ್ಲಿ ತುಂಬಾ ಸಕ್ಕತ್ತಾಗಿ ಕಾಣಿಸಿದಾಳೆ. ಅವಳು ಕೊಟ್ಟಿರೋ ಪಾತ್ರನ ಅಷ್ಟು ಚೆನ್ನಾಗಿ ಕಾಣಿಸಿದಾಳೆ. ದಟ್ ಇಸ್ ಪವಿ. ಪ್ಲೀಸ್ ನಾರ್ಮಲ್ ಆಗಿ ನಡ್ಕೋಬೇಕು. ಈಗ ಎತ್ತ ನಾವೆಲ್ಲ ಮಾಡ್ಬಾರ್ದು. ಬರೋದಾದ್ರೆ ಬದಲೇ ನಿಂತ್ಕೊ ಒಂದು ನಿಮಿಷ. ನಾರ್ಮಲ್ ಆಗಿ ಬಂದು ನಾರ್ಮಲ್ ಆಗಿ ಮಾತಾಡಿ ಸುಮ್ಮನೆ ಹೋಗ್ಬೇಕು. ಅದ್ಬಿಟ್ಟು ಮಧ್ಯದಲ್ಲಿ ಈಗ ಎತ್ತೋದು ಈ ಗುರಾಯಿಸೋದು ಇವೆಲ್ಲ ಮಾಡಬಾರ್ದು ಪವಿತ್ರ. ನಂಗೆ ಗೊತ್ತಿಲ್ಲ, ಆಮೇಲೆ ನಾನು ಎದ್ದಿದ್ಕೊಂಡ್ಬಿಡ್ತೀನಿ. ಆಮೇಲೆ ಸುಮ್ಮನೆ ಬಂದು ಮಾಡೋದಾದ್ರೆ ಬಾ, ಇಲ್ಲ ಹಂಗೆ ಒಂದು ಏನ್ ಮಾಡ್ತೆ. ವೆರಿ ಗುಡ್ ಪಾಪ. ಪವಿತ್ರ ಬನ್ನಿ ಪಾಪ, ಬಾಮ ಬಾಮ. ಎಲ್ಲರಿಗೂ ನಮಸ್ಕಾರ. ಮೂವಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರಥಮ್ ಸರ್ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ಇವನ್ ಶ್ರವಣ್ ಬ್ರೋ, ಸಮೀರ್ ಬ್ರೋ ಎಲ್ಲರಿಗೂ ಥ್ಯಾಂಕ್ ಯು. ಸರ್ ಶಿವಕುಮಾರ್ ಸರ್, ನಿಮ್ ಜೊತೆ ಆಕ್ಟ್ ಮಾಡಿದ್ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾವೆಲ್ಲರೂ ಮಾಡ್ಬೇಕಾದ್ರೆ ತುಂಬಾ ಟೇಕ್ಸ್ ತಗೊಳ್ತೀವಿ, ಬಟ್ ನೀವು ಒಂದೇ ಟೇಕ್ ಅಲ್ಲಿ ಮಾಡಿದ್ರೆ ನಿಮ್ಮಿಂದ ಕಲಿಯೋದು ತುಂಬಾ ಇದೆ ನಮಗೆ. ಸೊ ಥ್ಯಾಂಕ್ ಯು. ನಿಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ಧನುಷ್ ಸರ್ ಅವರ ತಂದೆ ಸರ್, ನಿಮ್ಗೂ ಕೂಡ ಥ್ಯಾಂಕ್ ಯು. ನಿಮ್ದೇ ಪ್ರೊಡಕ್ಷನ್ ಹೊಸ ಆಗಿದೆ ನಿಮಗೆ. ಮೂವಿ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಸೊ ನಾನು ಏನೇ ಮಾಡ್ಬೇಕು ಅಂದ್ರೂ ಕೂಡ ಲೈಕ್ ಕೆಲವರೊಬ್ರು ವಿಚಾರದಲ್ಲಿ ಪೇರೆಂಟ್ಸ್ ಅಡ್ಡ ಬರ್ತಾರೆ, ಇಲ್ಲಾಂದ್ರೆ ಒಪ್ಕೊಳ್ಳೋದಿಲ್ಲ. ಸೊ ನನ್ನ ಪೇರೆಂಟ್ಸ್ ನನಗೆ ಯಾವತ್ತೂ ಸ್ಟಾಪ್ ಮಾಡಿಲ್ಲ. ನಾನು ಏನ್ ಮಾಡ್ಬೇಕು ಅನ್ಕೊಂಡ್ರು ಮುಂದೆ ಬಿಟ್ಟಿದ್ದಾರೆ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ನೋಡಿದ್ದು. ಇದೆಲ್ಲದಕ್ಕೂ ಮೇನ್ ಕಾರಣ ಧನುಷ್. ಇವನ್ ನಾನು ಯಾವತ್ತೂ ಯಾವ್ದು ಆಕ್ಟಿಂಗ್ ಕ್ಲಾಸಸ್ ಹೋಗಿಲ್ಲ, ಏನು ಮಾಡಿಲ್ಲ ಅಂದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನುಷ್. ಇಷ್ಟ ಇದ್ದ ನಾನು ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಹರ್ಷಿತಾ ಅವರು ವೇದಿಕೆ ಮೇಲೆ ಬರಬೇಕು. ಹರ್ಷಿತಾ. ಓಕೆ, ಹರ್ಷಿತಾ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಲವ್ಲಿ ಆಡಿಯನ್ಸ್ ಬರಲಿ ಜೋರಾದ ಚಪ್ಪಾಳೆ. ಎಷ್ಟೇ ಆದ್ರೂ ಅಪ್ಪ ಮಗ ಬಾಂಧವ್ಯ ಇದೆಯಲ್ಲ, ಅದನ್ನ ಹೇಳದಷ್ಟು ಬೆಲೆ ಕಟ್ಟಲಾಗದಷ್ಟು ಒಂದು ಪ್ರೀತಿ ಇರುತ್ತೆ. ಸರ್, ನಮ್ಮನ್ನೆಲ್ಲರೂ ಒಟ್ಟುಗೂಡಿಸಿದಿರಿ, ನಿಮ್ಮ ಕನಸನ್ನ ನನಸು ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ನೀವೊಂದು 2 ಮಾತು ಮಾತಾಡ್ಬೇಕು ಸರ್. ಮೊದಲನೇದಾಗಿ ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಐ ಹೋಪ್. ಮೊದಲನೇದಾಗಿ ಪ್ರಧಾನ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಹೆಲ್ಪ್ ಆಯ್ತು. ಅಂಡ್ ಇದಕ್ಕೆ ಮೇನ್ ಕಾರಣ ಸುಹಾಸ್ ಸರ್. ನಮ್ಮ ಸರ್, ಪ್ಲೀಸ್ 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 ಬನ್ನಿ ಸರ್, ಬನ್ನಿ ಸರ್. ಕತೆ ಸ್ಟಾರ್ಟ್ ಆದಾಗಿಂದ ಕೊನೆಗೆ ಅದು ಎಂಡ್ ಆಗಿ ರಿಲೀಸ್ ಆಗೋವರೆಗೂ ಪ್ರತಿ ಒಂದು ಸ್ಟೇಜ್ ನನ್ನ ಜೊತೆ ನಿಂತಿದ್ದಾರೆ ಸುಹಾಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಯಾವತ್ತೂ ಮರೆಯಲ್ಲ. ಅಂಡ್ ಶಿವಕುಮಾರ್ ಸರ್ ಅಂತ ಸೀನಿಯರ್ ಆರ್ಟಿಸ್ಟ್ ನಮ್ಮಂತ ಹೊಸಬ್ರುಗಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆಯ್ತು, ಧನುಷ್ ಕತೆ ಕೇಳಿದ್ದೀನಿ, ನನ್ಗೆ ಇಷ್ಟ ಆಗಿದೆ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಭಾಗ್ಯ ಅದು. ಖಂಡಿತ ಇಲ್ಲ ಸರ್, ತುಂಬಾ ದೊಡ್ಡ ಮಾತು. ಅಂಡ್ ನಮ್ಮ ಆಕ್ಟರ್ಸ್ ಬರೋರು ಸಕ್ಕತ್ತಾಗಿ ಮಾಡಿದ್ದಾರೆ ಸೀರಿಯಸ್ ಆಗಿ. ಆಕ್ಚುಲಿ ನಾವು ಸ್ಟಾರ್ಟ್ ಆದಾಗ ಅವ್ರನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡು ಹೆಂಗೋಗಿ ಅಪ್ರೋಚ್ ಮಾಡೋದು, ಮಾಡ್ತಾರ ಏನು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು. ಪಕ್ಕ ಮಾಡ್ತಾರ ಇವ್ರು ಏನು ಅಂತ. ಬಟ್ ಒನ್ಸ್ ಕತೆ ಕೇಳಿದಾಗ ಅವ್ರ ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಇಲ್ಲ ಅಲ್ಲ ಸರ್, ಕತೆ ಗೊತ್ತಾಗ್ಬಿಡುತ್ತಲ್ಲ ಸರ್ ಅದು. ಸೊ ಕತೆ ಕೇಳಿದಾಗ ಅವ್ರ ಎಕ್ಸ್ಪ್ರೆಷನ್ಸ್ ಗೊತ್ತಾಗೋಯ್ತು, ಓಕೆ ಇದು ಇಷ್ಟ ಆಗ್ತಿದೆ ಅವರಿಗೆ ಅಂತ. ಸೊ ಒನ್ ಆಫ್ ದಿ ಮೋಸ್ಟ್ ಡೆಡಿಕೇಟೆಡ್ ಆಕ್ಟರ್ ನಾನು ನೋಡಿದ್ರಲ್ಲಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೀರ್ತಿ ಕೃಪಾ ಎಲ್ಲಿ, ಥ್ಯಾಂಕ್ ಯು ಮಾ. ವರುಣ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನಮ್ಗೆ ಇವ್ರ ಕಡೆಯಿಂದ, ಅವರು ಅಷ್ಟೇ ನಮ್ಮ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.